ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸಿಕ್ಕಾಪಟ್ಟೆ ಅಡೆತಡೆಗಳು ಬರ್ತಾನೇ ಇದೆ, ಅಡಚಣೆಗಳು ಬರ್ತಾನೇ ಇದೆ ಪ್ರತಿ ಸಾರಿ ಅಂತ ಅನುಭವ ಬರುತ್ತೆ ಕೆಲವು ಸಾರಿ ಅಲ್ವಾ. 6 ವರ್ಷಗಳಲ್ಲಿ ಕೆಲವೊಂದು ಪ್ರಾಜೆಕ್ಟಲ್ಲೋ ಅಥವಾ ಕೆಲವೊಂದು ತಿರುವುಗಳಲ್ಲೋ ಸಂದರ್ಭದಲ್ಲೋ ಏನೋ ಅನ್ಫೋರ್ಸಿನ್ ಸರ್ಕಮ್ಸ್ಟೆನ್ಸ್ ಬರೋದು, ಒಂದು ರೀತಿ ಪ್ರಿಡಿಕ್ಟೇ ಮಾಡಿಲ್ಲ ಅನ್ನೋ ಥರ ಚಾಲೆಂಜ್ ಬರೋದು ತುಂಬ ನಾರ್ಮಲ್ಲು, ಎಲ್ಲರ ಲೈಫಲ್ಲೂ ಇರುತ್ತೆ. ನಾವು ಎಷ್ಟೇ ಸ್ಪಿರಿಚುವಲ್ ಆಗಿದ್ರು ಡಿವೈನ್ ಆಗಿದ್ರು. ಆದರೆ ಮಾಡೋ ಪ್ರತಿ ಕೆಲಸದಲ್ಲೂ ಹರ್ಡಲ್ಸ್, ಅಡೆತಡೆಗಳು ಅಡಚಣೆಗಳು ಸಾಕಪ್ಪ ಸಾಕು ಅಂತಿದ್ರೆ ಈ 3 ಬಿಹೇವಿಯರ್ ಅದಕ್ಕೆ ಕಾರಣ ಆಗಿರಬಹುದು. ಮತ್ತು ಈ 3 ಬಿಹೇವಿಯರ್ಗಳನ್ನು ನೀವು ಬದಲಾಯಿಸ್ಕೊಂಡ್ರೆ 100% ಆ ರಿಪಿಟೇಟಿವ್ ಆಗಿ ಅಡೆತಡೆಗಳಾಗ್ತಾ ಇರುವಂಥ ಲೂಪನ್ನು ನೀವು ಖಂಡಿತ ಸಬ್ಕಾನ್ಷಿಯಸ್ಲಿ ಚೇಂಜ್ ಮಾಡ್ಬೋದಾಗಿದೆ. ಬಿಕಾಸ್ ನಾವೇ ಆ ಥರದ ಸಂದರ್ಭಗಳನ್ನು ಅಟ್ರ್ಯಾಕ್ಟ್ ಮಾಡೋದು ಅನ್ನೋ ರಹಸ್ಯವನ್ನು ತಿಳ್ಕೊಂಡು ನಾವು ವರ್ಕ್ ಮಾಡಿದಾಗ ಅದು ಸೊಲ್ಯೂಷನ್ ಆಗಿ ಕನ್ವರ್ಟ್ ಆಗುತ್ತೆ. ಏನದು ಬನ್ನಿ ಇವತ್ತಿನ ವಿಶೇಷವಾದ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ. 3 ಬಿಹೇವಿಯರು ಚೇಂಜ್ ಮಾಡ್ಕೊಳ್ಳುವಂಥ ಒಂದು ಕ್ಲಾರಿಟಿ ನಿಮ್ಮ ಮೈಂಡಲ್ಲಿದ್ದರೆ ಖಂಡಿತವಾಗಿಯೂ ಮತ್ತೆ ಅಯ್ಯೋ ನಾನು ಏನೋ ಮಾಡೋಕ್ಕೆ ಹೋಗ್ತೀನಿ ಅಂತ ಸಣ್ಣದು ಇರಬಹುದು. ನಾನು ಜಿಮ್ ಸಬ್ಸ್ಕ್ರಿಪ್ಷನ್ ತೊಗೊಂಡೆ, ಮುಗಿಸೋಣ ಅಂದ್ಕೊಂಡೆ, 100 ಅಡಚಣೆಗಳು ಬಂತು ಅನ್ನೋ ಥರ. ಅಥವಾ ಯಾವುದೋ ಒಂದು ಬುಕ್ ತೊಗೊಳ್ತೀರ ಓದೋಕ್ಕೆ, ಅಯ್ಯೋ ಮುಗಿಸೋ ಅಷ್ಟೊತ್ತಿಗೆ ಒಂದು 20 ಪ್ರಾಬ್ಲಮ್ ಬಂತಪ್ಪ ಅನ್ಸೋದಿರಬಹುದು. ನಾನು ಆಗಲೇ ಹೇಳಿದಾಗೆ ಈ ಥರ ಚಾಲೆಂಜಿಂಗ್ ಅನಿಸೋದು ಲೈಫಲ್ಲಿ ಒಂದು ಅಸತಿ ಬಂದೇ ಬರುತ್ತೆ, ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಟ್ ಅದನ್ನು ಹೇಗೆ ನೋಡ್ತೀವಿ ಅನ್ನೋ ಮೈಂಡ್ಸೆಟ್ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಬಟ್ ಕೆಲವ್ರಿಗೆ ಅದೊಂಥರ ಸೀರೀಸ್ ಆಫ್ ಪ್ರಾಬ್ಲಮ್ಮು, ಏನು ಮಾಡಿದ್ರೂ ಅದರಲ್ಲಿ ಕಿರಿಕಿರಿ. ಎಸ್, ಎಷ್ಟೋ ಸತಿ ನಾವದು ನೆಗೆಟಿವ್ ಎನರ್ಜಿಯಿಂದ ಆಗ್ತಾ ಇರೋದು, ಯಾರೋ ದೃಷ್ಟಿಯಿಂದನೇ ಆಗ್ತಾ ಇರೋದು ಅಂತೆಲ್ಲ ಅಂದ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ಅದು ನಮ್ಮದೇ ಒಂದು ಬಿಹೇವಿಯರಲ್ ಡಿಫೆಕ್ಟಿಂದ ಅಥವಾ ನೆಗೆಟಿವ್ ಮೈಂಡ್ಸೆಟ್ಟಿಂದ ಆಗ್ತಾ ಇರುತ್ತೆ, ಗೊತ್ತಾ. ಆ್ಯಂಡ್ ಅದನ್ನು ಚೇಂಜ್ ಮಾಡಿಕೊಂಡ್ರೆ ಅಷ್ಟೇ ಮ್ಯಾಜಿಕ್ ಥರ ಅದರಿಂದ ಹೊರಗಡೆ ಬರಬಹುದು. ಸೊ ಯಾವುದಾದ್ರೂ 3 ಬಿಹೇವಿಯರು ನೋಡೋಣವಾ. ಮೊದಲನೇದು, ಈಗ ಸಮಸ್ಯೆ ಬಂದಿದೆ ಅಂದರೆ ನ್ಯಾಚುರಲಿ ಅದು ಯಾರಿಗೆ ಆಗಿರಬಹುದು, ಅವ್ರ ಪ್ರಕಾರ ಅದು ಎಷ್ಟೇ ದೊಡ್ಡದಾಗಿರಬಹುದು ಅಥವಾ ಎಷ್ಟೇ ಟೀಡಿಯಸ್ ಅಥವಾ ಇಂಪಾರ್ಟೆಂಟ್ ಆಗಿರಬಹುದು. ಸಹಜವಾಗಿ ಓ ಮೈ ಗಾಡ್ ಪ್ರಾಬ್ಲಮ್ ಬಂದಿದೆ, ಲೆಟ್ ಮೀ ಡೂ ಸಮಥಿಂಗ್ ಅನ್ನೋ ಥರದ್ದು ಒಂದು ಮೈಂಡ್ಸೆಟ್ ಇರುತ್ತೆ. ಆದರೆ ಕೆಲವರು ಅದರಲ್ಲಿ ಯಾವ ಥರ ಎನರ್ಜೆಟಿಕ್ಲಿ ಇನ್ವಾಲ್ವ್ ಆಗ್ತಾರೆ ಅಂದರೆ, ಅಯ್ಯೋ ನನ್ನ ಹತ್ರ ಏನೂ ಇಲ್ಲವೇ ಇಲ್ಲ, ಇದು ಬೇರೆ ಬಂದುಬಿಡ್ತು, ನಂಗೆ ಇದಕ್ಕೇನು ಮಾಡೋಕ್ಕೆ ಆಗೋದೇ ಇಲ್ಲ ಇವಾಗ ಅನ್ನೋ ಸ್ಪೇಸ್ ಆಫ್ ಲ್ಯಾಕ್, ಕೊರತೆಯಿಂದ ಆ್ಯಕ್ಟ್ ಮಾಡ್ತಾರೆ. ಅಯ್ಯೋ ನನಗೆ ಆಲ್ರೆಡಿ ಇದೆಲ್ಲ ಇರಲಿಲ್ಲ, ಇದು ಬೇರೆ ಬಂತು ಅಂತ. ಸೊ ಈಗ ಸಮಸ್ಯೆ ಬಂದಿದೆ, ನಿಮ್ಮ ಎನರ್ಜಿ ಆ್ಯಸಚ್ ಬಂದಿದೆ ಅಂದ ತಕ್ಷಣ ಸ್ವಲ್ಪ ಲೋ ಇದೆ. ಈಗ ನೀವು ಅದಕ್ಕೆ ಕರೆಕ್ಟಾದ ಆ್ಯಟಿಟ್ಯೂಡ್ನ ಅದ್ರ ಕಡೆ ಬೀಮ್ ಮಾಡಿ ಆ ಸಮಸ್ಯೆಯನ್ನು ಪರಿಹಾರದ ಕಡೆ ಎನರ್ಜಿನ ರೇಸ್ ಮಾಡ್ಕೊಂಡು ತೊಗೊಂಡು ಹೋಗಬೇಕು. ಬಟ್ ಸಮಸ್ಯೆ ಬಂದಿದೆ, ಅದ್ರ ಕಡೆ ನೆಗೆಟಿವಿಟಿನ ಬೀಮ್ ಮಾಡಿದ್ರೆ ಅದು ಇನ್ನೂ ಪ್ರಪಾತಕ್ಕೆ ಹೊರಟೋಗುತ್ತೆ. ಸಿಂಪಲ್. ಸೊ ಸಮಸ್ಯೆ ಬಂದಾಗ ರೆಸಿಲಿಯನ್ಸ್, ಆ ಪವರ್ ತೋರಿಸ್ಬೇಕು. ಹೇಗೆ? ಅದೇ ವಿಚಾರದಲ್ಲಿ ಅಯ್ಯೋ ನನಗೇನೂ ಇಲ್ಲ, ಅಯ್ಯೋ ಆಲ್ರೆಡಿ ಏನೂ ಇಲ್ಲದೆ ಇದು ಬಂತು ಅನ್ನೋ ಲ್ಯಾಕ್ ಸ್ಪೇಸಿಂದ ಅಲ್ಲ, ಓಕೆ ನನ್ನ ಹತ್ರ ಇಷ್ಟೆಲ್ಲ ಇದೆ, ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇದೆ, ದೇವರ ಕೃಪೆ ಇದೆ, ಗುರು ಮಾರ್ಗದರ್ಶನ ಇದೆ, ಧ್ಯಾನದ ಶಕ್ತಿ ಇದೆ, ಈಗಂತೂ ಇಂಟರ್ನೆಟ್ ಬಂದಿರೋದ್ರಿಂದ ಯಾವುದೇ ವಿಷಯದ ಬಗ್ಗೆ ಹೆಚ್ಚು ತಿಳ್ಕೊಳ್ಳುವಂತಹ ಅವಕಾಶ ಇದೆ, ಸೌಲಭ್ಯ ಇದೆ. ಸೊ ಇದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ. ಈ ವಿಷಯದ ಬಗ್ಗೆ ಸಲಹೆ ಕೊಡುವಂಥ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ನನ್ನದೇ ಸುಪ್ತ ಮನಸ್ಸಿದೆ ಅನ್ನೋ, ಅಫ್ಕೋರ್ಸ್ ಅದು ಪ್ರಾಬ್ಲಮ್ ಏನು ನಮಗೆ ಖುಷಿ ಮಾಡಿಬಿಡಲ್ಲ.
ಅದೇನು ನಮ್ಮ ಬಾಯಿಗೆ ಸ್ವೀಟ್ ಇಟ್ಟಿರೋ ಥರ ಫೀಲಿಂಗ್ ಕೊಡಲ್ಲ, ಕಹಿನೇ ಅದು ಹಾಗಲಕಾಯಿ ಥರ. ಬಟ್ ನಾವು ಹಾಗಲಕಾಯೋ ಅಥವಾ ಬೇವೋ ತಿನ್ಬೇಕಾದ್ರೆ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ಒಂದು ಉಪ್ಪು ನೀರಲ್ಲಿ ಬಾಯಿ ಮುಕ್ಕಳಿಸ್ಬೇಕಾದ್ರೂ ಒಂಥರ ಅನಿಸುತ್ತೆ, ನಿಂಬೆಹಣ್ಣು ರಸ ತಿನ್ನಬೇಕಾದ್ರೂ ಒಂಥರ ಅನಿಸುತ್ತೆ. ಆದರೆ ನಮಗೆ ಗೊತ್ತಿದೆ ಸಬ್ಕಾನ್ಷಿಯಸ್ಲಿ ಅದು ಒಳ್ಳೇದು ಮಾಡುತ್ತೆ, ತಡ್ಕೊಂಬಿಡೋಣ, ನುಂಗ್ಬೇಡ, ತಿನ್ಬೇಡ, ಸಹಿಸ್ಬಿಡೋಣ ಅಂತ ಅನಿಸೋದಿಲ್ವ ನಮಗೆ? ಎಸ್. ಆ್ಯಂಡ್ ಅಲ್ಟಿಮೇಟ್ಲಿ ಅದು ಬಾಯಿ ಕಹಿ ಆದರೂ ಕೂಡ ನಮ್ಮ ಉದರಕ್ಕೆ ಅದು ಅಥವಾ ನಮ್ಮ ದೇಹಕ್ಕೆ ಒಳ್ಳೆಯದನ್ನೇ ಮಾಡುತ್ತೆ. ಅದೇ ಥರ ಇನ್ನು ಬಿಹೇವಿಯರ್ ನಂಬರ್ 2 ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ತುಂಬ ಜನ ಪ್ರಾಬ್ಲಮ್ ಅಟ್ರ್ಯಾಕ್ಟ್ ಮಾಡೋದು ಇದೇ ಕಾರಣಕ್ಕೆ. ಬಟ್ ಒಂದು ಸಮಸ್ಯೆ ಬಂತು ಅಂದಾಗ ಡಿಸ್ಕಂಟೆಂಟ್ಮೆಂಟ್, ಅತೃಪ್ತಿ, ಅಯ್ಯೋ ಇನ್ನೇನು ಆಗಲ್ಲ, ನನಗೇನು ಮಾಡೋಕ್ಕಾಗಲ್ಲ ಅನ್ನೋ ಥರ ಅಸಮಾಧಾನಕರ ಮನಸ್ಥಿತಿ. ಅಂದರೆ ಮೊದಲನೇದು ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ನನ್ನ ಬಳಿ ಏನೂ ಇಲ್ಲ ಅನ್ನೋದು, ಲ್ಯಾಕ್. ಇದು ಲಿಟ್ರಲಿ ಅತೃಪ್ತಿ, ಆ ಸಂತೃಪ್ತಿ ಇಲ್ಲದೇ ಇರೋದು, ಏನೂ ಇಲ್ಲವೇ ಇಲ್ಲ, ಅದಿಲ್ಲದೆ ಏನೂ ಆಗೋದೇ ಇಲ್ಲ ಅನ್ನೋ ಥರದ್ದು ಡೀಪ್ ಡಿಸ್ಕಂಟೆಂಟ್ಮೆಂಟಿಗೆ ಇಳಿದ್ಬಿಡೋದು. ಯಾವಾಗ ಅದು ಹೆಚ್ಚು ಪರಿಚಿತ ಅಂತ ಮನಸ್ಸಿಗೆ ಅನಿಸುತ್ತೋ, ನೀವು ಸೊಲ್ಯೂಷನ್ ಹುಡುಕಿದ್ರೂ ತಕ್ಕ ಮಟ್ಟಿಗೆ ಹುಡುಕದೇ ಇದ್ದರೂ ಮತ್ತೆ ವಾಪಸ್ ಅದೇ ಲೆವೆಲ್ಗೆ ಹೋಗೋ ಥರ ಮನಸ್ಸು ಮಾಡಿಬಿಡುತ್ತೆ. ಸೊ ಆ ಡಿಸ್ಕಂಟೆಂಟ್ಮೆಂಟ್, ಆ ಅತೃಪ್ತಿ, ಆ ಸಂತೃಪ್ತಿತನವನ್ನು, ಕಂಪ್ಲೀಟ್ನೆಸ್ನ ಫೀಲ್ ಮಾಡದೇ ಇರೋ ಫೀಲಿಂಗಲ್ಲಿ ಪ್ರಾಬ್ಲಮ್ನ ಫೇಸ್ ಮಾಡೋಕ್ಕೆ ಹೋಗಬೇಡಿ. ಆ ಒಂದು ಇಶ್ಯೂನ ನೀವು ಚಾಣಾಕ್ಷತನದಿಂದ, ವಿಲ್ ಪವರಿಂದ, ಅಫ್ಕೋರ್ಸ್ ಸ್ವಲ್ಪ ಇಮೋಷ್ನಲಿ ಅಪ್ ಆ್ಯಂಡ್ ಡೌನ್ ಆದರೂ ಮಾಡ್ತೀನಿ ಅಂತ ರೆಸಿಲಿಯನ್ಸಿಂದ ತಗೊಳ್ಳಿ ಖಂಡಿತ. ಆದರೆ ಅದು ನಿಮ್ಮನ್ನು ವಿಪರೀತವಾಗಿ ಕೊರಗಿಗೆ, ಅತೃಪ್ತಿಗೆ ಮತ್ತು ಬೇರೆ ಜೀವನದಲ್ಲಿರೋ ಎಲ್ಲ ವಿಷಯಕ್ಕೂ ಡಿಸ್ಕಂಟ್ಮೆಂಟ್ ಲೆವೆಲ್ಗೆ ತೊಗೊಂಡು ಹೋದರೆ ಪ್ರಾಬ್ಲಮಿಂದ ಸೊಲ್ಯೂಷನ್ ಬರೋದು ತುಂಬಾ ಕಷ್ಟ. ಇನ್ನು 3ನೇದು ತುಂಬ ಇಂಪಾರ್ಟೆಂಟ್, ಕೃತಜ್ಞತಾ ಭಾವನೆ ಇಲ್ಲದೆ ಸಮಸ್ಯೆನ ಭೇದಿಸೋಕೆ ಹೋಗೋದು. ಅಯ್ಯೋ ಅಟ್ಲೀಸ್ಟ್ ಕಾಯಿಲೆ ಬಂತು, ನನ್ನ ದೇಹ ಇನ್ನೂ ಸಪೋರ್ಟ್ ಮಾಡ್ತಾ ಇದೆಯಲ್ಲ, ಸತ್ತು ಹೋಗಿಲ್ವಲ್ಲ, ಅಟ್ಲೀಸ್ಟ್ ಅವ್ರ ಬಂಡವಾಳ ಇವಾಗ ಗೊತ್ತಾಯಿತು, ಇನ್ನೂ 10 ವರ್ಷ ಅವ್ರ ಜೊತೆಲಿದ್ದು ನನ್ನ ನರಕಯಾತನೆ ಅನುಭವಿಸ್ಬೇಕಾಗಿರ್ಲಿಲ್ವಲ್ಲ, ಅಟ್ಲೀಸ್ಟ್ ಜಸ್ಟ್ ಬಿದ್ದೆ, ಕಾಲು ಮುರಿದೋಗ್ಲಿಲ್ವಲ್ಲ, ಈ ಥರ ಗ್ರ್ಯಾಟಿಟ್ಯೂಡ್ ಆ್ಯಂಗಲಲ್ಲೇ ಅದನ್ನು ನೋಡಿ, ಪ್ಲಸ್ ಒಳ್ಳೆದಾಯ್ತಪ್ಪ ಈ ಪ್ರಾಬ್ಲಮ್ ಬಂದಿದ್ದು, ನಾನು ಸ್ವಲ್ಪ ಡಿವಿಯೇಟ್ ಆಗಿಬಿಡ್ತಾ ಇದ್ದೆ, ಈಗ ಒಂಚೂರು ಅಲೈನ್ ಆಗೋಕ್ಕೆ ಸಹಾಯ ಆಗ್ತಾಯಿದೆ ಅಂತಲೇ ನೋಡಿ, ಪ್ಲಸ್ ಗ್ರ್ಯಾಟಿಟ್ಯೂಡಿಂದನೇ ನಾನು ಅದನ್ನು ಭೇದಿಸ್ತೀನಿ ಅಂತಲೂ ನೋಡಿ. 3 ರೆಸಿಪಿ ಇದಕ್ಕೆ. ಮತ್ತೆ ಮತ್ತೆ ಅಡೆತಡೆ ಆಗ್ತಾ ಇರೋದಕ್ಕೆ ಈ 3 ಇಲ್ಲ ಅಂದಾಗ ಕಲಿಯೋವರೆಗೂ ಬಿಡಲ್ಲ ಅಂತ ಅದು ಎಲ್ಲ ಪ್ರಾಜೆಕ್ಟಲ್ಲೂ ವಿಷಯದಲ್ಲೂ ನಿಮಗೆ ಇದೇ 3 ಚಾಲೆಂಜ್ಗಳನ್ನು ತೊಗೊಂಡು ಬರುತ್ತೆ. ಸೊ 3 ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡ್ತೀರಾ? ಎಸ್. ಕೊರಗಿನ ಮನೋಭಾವನೆ ಬೇಡ, ಅದ್ರ ಬದಲು ವಿಲ್ ಪವರು, ಸೆಲ್ಫ್ ಕಾನ್ಫಿಡೆನ್ಸು, ಮೆಂಟಲ್ ಸ್ಟ್ರೆಂತು, ಇಮೋಷ್ನಲ್ ಬ್ಯಾಲೆನ್ಸನ್ನು ಡೆವಲಪ್ ಮಾಡ್ಕೊಂಡು ಅದನ್ನು ಹ್ಯಾಂಡಲ್ ಮಾಡಿ. ಓಕೆ, ಆ ತೃಪ್ತತನವನ್ನು ಆಳವಾಗಿ ಅನುಭವಿಸೋದು ಬೇಡ, ಅದನ್ನು ಗೆದ್ದ ಮೇಲೆ ಹೇಗೆ ನೀವು ಬೆಳಿತೀರಾ ಅನ್ನೋ ಲೆವೆಲಲ್ಲಿ ಆ ಒಂದು ಪರಿಕಲ್ಪನೆ ಇರಲಿ. 3ನೇದು ಧನ್ಯತಾ ಭಾವನೆಯಲ್ಲೇ ಅದನ್ನು ಭೇದಿಸಿ ಅದೇ ದೊಡ್ಡ ಶಕ್ತಿಯಾಗಿ ನಿಮಗೆ ಪರಿಗಣಿಸಲಿ. ಈಗ ಒಂದು ಇಶ್ಯೂ ಬಂದರೆ ಈ 3ನ್ನೂ ನಾನು ಅದರಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದೀನಿ ಸುಮ್ಮನೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ಯಾರೋ ಕಿರಿಕಿರಿ ಕೊಡೋ ಕೊಲೀಗು ನಿಮ್ಮ ಟೀಮಲ್ಲಿ ಸೇರ್ಕೊಂಡಿದ್ದಾರೆ. ಸೊ ನೀವೀಗ ಅಯ್ಯೋ ಆಲ್ರೆಡಿ 3 ಜನ ಕಾಟ ಕೊಡ್ತಾಯಿದ್ರು, ಏನು ಫೆಸಿಲಿಟಿ ಇಲ್ಲ, ಇವ್ರ ಮೇಲೆ ಬಂದ್ರಾ ಅಂತ ಮನಸ್ಸು ಸಹಜವಾಗಿ ಯೋಚನೆ ಮಾಡುತ್ತೆ. ಆದರೆ ಆ ಲ್ಯಾಕ್ ಸ್ಪೇಸಿಗೆ ಹೋಗಕ್ಕೆ ಬಿಡಬೇಡಿ, ಪರವಾಗಿಲ್ಲ, ಆಲ್ರೆಡಿ 3 ಜನ ಇದ್ದಾರೆ, ಇವರೇ ನನಗೆ ಟಫ್ ಆಗಲ್ಲ ಹ್ಯಾಂಡಲ್ ಮಾಡೋಕ್ಕೆ, ಇವ್ರನ್ನೂ ಹ್ಯಾಂಡಲ್ ಮಾಡೇ ಬಿಡ್ತೀನಿ ಅನ್ನೋ ಥರದ ಜಸ್ಟ್ ಥಾಟ್ ಲೆವೆಲಲ್ಲಿ ರಿಲೀಸ್ ಮಾಡಿ, ಬಿಟ್ಕೊಡ್ಬೇಡಿ. ಡೋಂಟ್ ಲೆಟ್ ದ ಎನರ್ಜಿ ಗೋ ಸೋ ಲೋ ದಟ್ ಇಟ್ ವಿಲ್ ಡೆಸ್ಟ್ರಾಯ್ ಯು. 2ನೇದು, ಅಯ್ಯೋ ಈ ಕೆಲಸನೂ ಬೇಡ, ಏನೂ ಬೇಡ, ಈ ಕೆಲಸಕ್ಕೆ ಸೇರ್ಕೊಂಡಿದ್ದಕ್ಕೆ ತಾನೇ ಈ ಥರದ ಜನನೆಲ್ಲ ಅಟ್ರ್ಯಾಕ್ಟ್ ಮಾಡಿ ನಿಭಾಯಿಸುವಂಥ ಪರಿಸ್ಥಿತಿ ಬಂದಿದ್ದು ಅನ್ನೋ ಆ ಒಂದು ಆಳವಾದ ಅತೃಪ್ತಿಗೆ ಜಾರಬೇಡಿ. ನನ್ನ ಕೆಲಸ ತುಂಬ ಚೆನ್ನಾಗಿದೆ, ಪರವಾಗಿಲ್ಲ, ಏನೇ ಒಳ್ಳೇದು ಮಾಡಬೇಕಾದ್ರೂ ಒಂದು ಕಬ್ಬಿಗೂ ಅದರ ರಸ ತೆಗಿಬೇಕು ಅಂದರೆ ಹಿಂಡಬೇಕು, ಆ ಥರದ್ದು ಬರ್ತಾಯಿದೆ, ಇರಲಿ, ನಾನು ನಿಭಾಯಿಸಿ ನಾನು ಏನು ಪಡ್ಕೋಬೇಕು ಅಂತಿದ್ದೀನೋ ಅದನ್ನು ಆರಾಮಾಗಿ ಪಡ್ಕೋತೀನಿ, ಅವ್ರನ್ನೂ ಹ್ಯಾಂಡಲ್ ಮಾಡ್ತೀನಿ, ಅವರಿಂದನೂ ನಾನು ಪ್ರೊಟೆಕ್ಟ್ ಮಾಡ್ಕೊಳ್ತೀನಿ, ಅಟ್ಲೀಸ್ಟ್ ಥಾಟ್ ಲೆವೆಲಲ್ಲಿ. ಆ್ಯಂಡ್ 3ನೇದು, ಥ್ಯಾಂಕ್ ಯು ಯೂನಿವರ್ಸ್, ನಾನು ಪ್ರಾಜೆಕ್ಟಿಂದನೇ ಹೊಟ್ಟೋಗ್ಬಿಡ್ತೀನಿ ಅಂದ್ಕೊಂಡೆ, ಪರವಾಗಿಲ್ಲ, ಇನ್ನೊಬ್ರು ಯಾರನ್ನೋ ಕಳಿಸಿದ್ಯಾ ಒಂಚೂರು 10% ಏನೋ ಮಾಡೋದಕ್ಕೆ ಇರಲಿ ಅಂತಾನೋ, ಅಥವಾ ಇದಕ್ಕಿಂತ ಕೆಟ್ಟವ್ರು ಬರ್ಬೋದಾಗಿತ್ತು, ಬಟ್ ಅಟ್ಲೀಸ್ಟ್ ಈ ಥರದ್ದಾದರೂ ಒಂದು ಸ್ವಲ್ಪ ಆದರೂ ಮರ್ಸಿ ತೋರಿಸಿದ್ಯಲ್ಲ ಅಂತನೋ ಅಲ್ಲಿ ನೀವು ಕುಶನ ಹಾಕ್ಕೊಳ್ಳಿ. ಅಫ್ಕೋರ್ಸ್ ಸ್ವಲ್ಪ ಬೇಜಾರು ಆಗತ್ತೆ, ಇಲ್ಲ ಅಂತಲ್ಲ, ಬಟ್ ನೀವು ಇದನ್ನು ಮಾಡಿ ನೋಡಿ ಎಷ್ಟು ಚೆನ್ನಾಗಿ ತಾನಾಗ್ತಾನೆ ರೆಮಿಡಿಗಳು ಓಪನ್ ಆಗುತ್ತೆ. ಆ್ಯಂಡ್ ಅದು ಏನು ತೊಂದರೆ ಕೊಟ್ಟಿತ್ತು ಅದಕ್ಕಿಂತ 10 ಪಟ್ಟು ಲಾಭವನ್ನು ನಿಮಗೆ ಪ್ರಕೃತಿ ತಂದು ಕೊಡುತ್ತೆ. ಬಿಕಾಸ್ ಅದು ನಿಮ್ಮಲ್ಲಿ ಈ ಗುಣಗಳು ಜಾಗೃತಿ ಆಗಲಿ ಅಂತಲೇ ಇದನ್ನೆಲ್ಲ ಕೊಡ್ತಾ ಇರುತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಎಸ್. ಇನ್ನು ವಿಶೇಷವಾಗಿ ನಮ್ಮ ಇಂಟೆನ್ಸ್ ಹೀಲಿಂಗ್ ಪ್ರೋಗ್ರಾಮನ್ನು ನಾವು ಇದೇ ತಿಂಗಳು ಆಯೋಜಿಸ್ತಾ ಇದ್ದೀವಿ. ಪ್ರಾಬ್ಲಿ ಕಳೆದ ವೀಡಿಯೋಗಳಲ್ಲಿ ನಾನು ಅದರ ಡೇಟ್ಸನ್ನು ಅದ್ಲಿ ಬದಲಿಯಾಗಿ ಹೇಳಿದ್ದೆ ಅನಿಸುತ್ತೆ. 27-28ನೇ ತಾರೀಕು ವೀಕೆಂಡಲ್ಲಿ 2 ದಿನದ ಇಂಟೆನ್ಸ್ ಹೀಲಿಂಗ್ ಸೆಷನ್ಸ್ ನಡೆಯುತ್ತೆ. ಬೇರೆ ವೀಡಿಯೋಗಳಲ್ಲಿ ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದೀವಿ. 8 ಬೇರೆ ಬೇರೆ ಹೀಲಿಂಗ್ ಸೆಷನ್ಸ್ ಇರುತ್ತೆ. ರೀಬರ್ತ್ ಇರಬಹುದು, ಚೈಲ್ಡ್ಹುಡ್ ಟ್ರಾಮಾ ಟ್ರೀಟ್ ಮಾಡೋದಿರಬಹುದು, ನೆಗೆಟಿವ್ ಪಾಸಿಟಿವ್ ಇರಬಹುದು, ಅಂದರೆ ನಮ್ಮಲ್ಲೇ ಇರುವಂಥ ನಕಾರಾತ್ಮಕ ಸಕಾರಾತ್ಮಕವನ್ನು ಬ್ಯಾಲೆನ್ಸ್ ಮಾಡೋದಿರಬಹುದು, ಸೆಲ್ಫ್ ಸಬಟಾಶ್, ನಾನೇ ನನ್ನ ವಿರುದ್ಧ ಹೋಗ್ತಾ ಇದ್ದೀನಿ ಅಂದಾಗ ಅದನ್ನು ಸರಿಪಡಿಸ್ಕೊಳ್ಳೋದಿರಬಹುದು, ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಇರ್ಬೋದು. ಇದೆಲ್ಲ ಸೆಷನ್ ಬೈ ಸೆಷನ್ ನಾನೇ ಲೈವ್ ಆಗಿ ನಿಮಗೆ ಝೂಮಲ್ಲಿ ಮಾಡಿಸ್ತೀನಿ. ಇಲ್ ಬಿ ಅ ಲೈವ್ 2 days ಬೂಟ್ ಕ್ಯಾಂಪ್. ಈ ರೀತಿ 8 ಸೆಷನ್ಗಳು. ಸೋಲ್ ರಿಟ್ರೈವಲ್, ನೆಗೆಟಿವಿಟಿ ಎಲ್ಲ ಬಂದಾಗ, ನಮ್ಮ ಎನರ್ಜಿ ಲೋ ಆದಾಗ ನಾವು ಅದನ್ನು ಮತ್ತೆ ರಿವೈವ್ ಮಾಡ್ಕೊಳ್ಬೇಕಾಗತ್ತೆ. ಅದಿರಬಹುದು. ಕೆಟ್ಟ ಜನರು, ಅನೈತಿಕ ಸಂಬಂಧದಿಂದ ನಾವು ಮೋಸಕ್ಕೊಳಗಾಗೋ ಅವ್ರು ಈಗಲೂ ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ತಾರೆ. ಆ ಬೇಡದೇ ಇರೋ ಲೋ ಎನರ್ಜಿ ಕಾರ್ಡನ್ನ ಕಟ್ ಮಾಡೋದಿರಬಹುದು ದುಷ್ಟರಿಂದ. ನಮ್ಮ ಎನರ್ಜಿ ಸೆಂಟರ್ನ, ಹಾರ್ಟನ್ನು ಓಪನ್ ಮಾಡಿ ಆ ಪ್ರೊಟೆಕ್ಷನ್ ಪಡ್ಕೊಳ್ಳೋದಿರ್ಬೋದು. ಈ ರೀತಿ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಲಿಂಕ್ ಕಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನ್ ಇದೆ. ಇದ್ರ ಬಗ್ಗೆ ಇನ್ನೂ ಆಳವಾಗಿ ತಿಳ್ಕೊಳ್ಬೇಕು ಅಂದರೆ ಫ್ರೀ ವೆಬಿನಾರು ಇದೆ, ನೀವು ಅದರದ್ದು ಲಿಂಕ್ ಹಾಕಿರ್ತೀನಿ, ನೀವು ನೋಡಿ ಅದ್ರ ಬಗ್ಗೆ ಇನ್ನೂ ಆಳವಾಗಿ ತಿಳ್ಕೊಳ್ಬೋದು. ಅಥವಾ ನಮ್ಮ ಅಮಾವಾಸ್ಯೆ ಧ್ಯಾನದಲ್ಲೂ ಕೂಡ ಸ್ವಲ್ಪ ನಾನು ಅದನ್ನು ವಿಸ್ತಾರವಾಗಿ ಹೇಳಿದ್ದೆ, ನೀವು ಗಮನಿಸಬಹುದು. ಮತ್ತೊಮ್ಮೆ ಇನ್ನೊಂದು ವಿಶೇಷವಾದ ಔಷಧ ರಹಿತ ಚಿಕಿತ್ಸೆ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ ನಮ್ಮ ಮ್ಯಾನಿಫೆಸ್ಟೇಷನ್ 21 days ಮ್ಯಾಜಿಕ್ ತೊಗೊಂಡು ಅಡ್ವಾನ್ಸ್ ಮ್ಯಾನಿಫೆಸ್ಟೇಷನ್ ಕೋರ್ಸ್ಗೆ ಆಲ್ರೆಡಿ ಎನ್ರೋಲ್ ಮಾಡಿದಿರೋ, ಐ ಆಮ್ ಎಕ್ಸೈಟೆಡ್ ಟು ಶೇರ್ ಬ್ಯೂಟಿಫುಲ್ ಇನ್ಸೈಟ್ಸ್ ಫಾರ್ ಮಂತ್ಸ್ ಟುಗೆದರ್ ವಿತ್ ಯು ಫ್ರಮ್ July 1st. ವೆಲ್ಕಮ್. ಆ್ಯಂಡ್ ಬ್ರೈನ್ ಜಿಮ್ ಅಂತೂ ಸಾವಿರಾರು ಜನ ಎನ್ರೋಲ್ ಮಾಡಿದ್ದೀರಾ. ಅದರಲ್ಲಿ ಏನೇನು ಡೌಟ್ಸ್ ಇದ್ದರೂ, ಕ್ಲಾರಿಟಿ ಬೇಕಂದರೂ ನೀವು ನಮ್ಮ ವಾಲಂಟಿಯರ್ಸ್ನ ಅಪ್ರೋಚ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.